बेळगाव शहरामध्ये वाढत्या साखळी चोरींच्या घटनांना आळा घालत टिळकवाडी पोलिसांनी 2 आंतरराज्यीय चोरांना अटक करून मोठे यश मिळवले आहे। पोलिसांनी आरोपींकडून 10,25,000 रुपयांचा मुद्देमाल जप्त केला असून बेळगाव आणि गोवा राज्यातील 5 साखळी चोरीच्या गुन्ह्यांचा उलगडा केला आहे। ही माहिती आज गुरुवारी पत्रकार परिषदेत पोलीस आयुक्त भूषण बोरसे यांनी दिली। टिळकवाडी पोलीस ठाण्याच्या हद्दीतील सर्वोदय कॉलनी परिसरात झालेल्या 2 साखळी चोरीच्या गुन्ह्यांच्या तपासादरम्यान ही कारवाई करण्यात आली। अटक करण्यात आलेले आरोपी म्हणजे अमन दीपक राऊत वय 22 आणि नागराज बसप्पा हरणी शिकारी वय 19 हे आहेत। या प्रकरणी बेळगावातील टिळकवाडी एपीएमसी आणि खडेबाजार पोलीस ठाण्यातील प्रत्येकी 1 तसेच गोवा राज्यातील मडगाव पोलीस ठाण्यातील 2 गुन्हे उघडकीस आले आहेत। या तपास पथकातील पीएसआय विश्वनाथ घंटामठ, प्रभाकर डोली, महेश पाटील, सतीश गिरी, एसएम करलिंगण्णावर, लाडजीसा मुलतानी आणि नागेंद्र तळवार यांच्या कामगिरीचे पोलीस आयुक्तांनी कौतुक केले आणि बक्षीस जाहीर केले। ಸರ್ವೋದಯ ಕಾಲೋನಿಯಲ್ಲಿ ಕೆಲವು ವಾರ ಮುಂಚೆ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು। ಅದರ ಮುಂಚೆ ಕೂಡ ಎಪಿಎಂಸಿ ಮತ್ತು ಕಡೆ ಬಾಜಾರ್ನಲ್ಲಿ ಕೂಡ ಚೈನ್ ಸ್ನ್ಯಾಚಿಂಗ್ ಆಗಿತ್ತು। ಅದು ನಾವು ಯಾವಾಗಲೂ ಬಹಳ ಸೀರಿಯಸ್ ಆಗಿ ಅಂತ ಆಫೆನ್ಸ್ ತಿಳ್ಕೊತೀವಿ। ನಮ್ಮ ತಿಲಕವಾಡಿ ಇನ್ಸ್ಪೆಕ್ಟರ್ ಶ್ರೀ ಪರಶುರಾಮ್ ಪೂಜಾರಿ ಮತ್ತು PSI ಶ್ರೀ ವಿಶ್ವನಾಥ್ ಮತ್ತು ಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿ ಶ್ರೀ ಮಹೇಶ್ ಪಾಟೀಲ್, ಕರ್ಲಿಂಗನ್ನಾವರ್, ಲಾಡ್ಜಿ ಸಾಬ್ ಮತ್ತು ನಾಗೇಂದ್ರ, ಸತೀಶ್ ಇವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ। CCTV ಮುಖಾಂತರ ಅವರು ಬ್ಯಾಕ್ ಟ್ರೇಸ್ ಮಾಡ್ಕೊಂಡು ಹೋಗಿದ್ದಾರೆ। ಆದ್ದರಿಂದ ನಮಗೆ ಗೊತ್ತಾಗಿದೆ ಇದು ಹುಬ್ಬಳ್ಳಿಗೆ ಈ ಆರೋಪಿ ಹುಬ್ಬಳ್ಳಿ ಕಡೆ ಹೋಗಿದ್ದಾರೆ ಅಂತ। ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಇವರು ಅಮನ್ ದೀಪಕ್ ರಾವುತ್ 22 ವರ್ಷ ಮತ್ತು ನಾಗರಾಜ್ ಹರೇಣಿ ಶಿಕಾರಿ 19 ವರ್ಷ ಈ ಇಬ್ಬರು ಆರೋಪಿಗಳಿಗೆ ದಸ್ತಗಿರಿ ಮಾಡಿದ್ದಾರೆ। ಈ ಆರೋಪಿಗಳು ನಮ್ಮದು ತಿಲಕವಾಡಿದು ಒಂದು, APMCದು ಒಂದು, ಕಡೆ ಬಾಜಾರ್ದು ಒಂದು ಮತ್ತು ಮಡಗಾವ್ ಪೊಲೀಸ್ ಸ್ಟೇಷನ್ ಗೋವಾ ಅಲ್ಲಿ 2 ಚೈನ್ ಸ್ನ್ಯಾಚಿಂಗ್ ಮಾಡಿದರು। ಒಟ್ಟು 5 ಚೈನ್ ಸ್ನ್ಯಾಚಿಂಗ್ ನಮ್ಮದು ಪತ್ತೆಯಾಗಿದೆ। ಇಲ್ಲಿ 80.36 ಗ್ರಾಮ್ದು ಚಿನ್ನಾಭರಣಗಳು ನಮಗೆ ಸಿಕ್ಕಿದೆ। 2 ಬೈಕ್ ಆಫೆನ್ಸ್ನಲ್ಲಿ ಇವರು ಏನು ಬಳಸಿದ್ದಾರೆ ಅದು ಕೂಡ ಸಿಕ್ಕಿದೆ। ಒಟ್ಟು 10 ಲಕ್ಷದ ಪ್ರಾಪರ್ಟಿ ನಮ್ಮ ಅಧಿಕಾರಿಗಳು ಇದರಲ್ಲಿ ಸೀಸ್ ಮಾಡಿದ್ದಾರೆ। ಚೈನ್ ಸ್ನ್ಯಾಚಿಂಗಿಂದ ನಮ್ಮ ಮಹಿಳೆಯರಲ್ಲಿ ಭಾಳ ಅದು ಭಯ ಆಗುತ್ತೆ, ಅವರು ಮಾರ್ನಿಂಗ್ ವಾಕ್ಗೆ ಹೋಗ್ತಾರೆ ಅದು। ಸೊ ಅದು ಭಾಳ ಆಫೆನ್ಸ್ಗೆ ನಾವು ಭಾಳ ಗಾಂಭೀರ್ಯದಿಂದ ತಗೊಳ್ತೀವಿ ಮತ್ತು ಇದು ಅರೆಸ್ಟ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ। ಅವರಿಗೆ ಕೂಡ ನಾವು ರಿವಾರ್ಡ್ ಘೋಷಣೆ ಮಾಡ್ತೀವಿ।